ನಾವು ಜಾತ್ಯಾತೀತ ಜನತಾದಳ ಪಕ್ಷಕ್ಕೆ ಈ ಆವಾಜ್ ಎಲ್ಲಿ ಕೊಡ್ಬೇಕಾದ್ರೆ ಇಲ್ಲಿ ಸೂರ್ಯಕಾಂತ್ ನಾಗಮಾರ್ಪಡಿ ವಿಧಾನಸೌಧದ ಕೊಡ್ಬೇಕು, ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು. ಜಾತ್ಯಾತೀತ ಜನತಾದಳ ಪಕ್ಷಕ್ಕೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವ ಮಾಜಿ ಮಂತ್ರಿಗಳು ಭವಿಷ್ಯದಲ್ಲಿ ಬೀದರ್ಗೆ ಉನ್ನತ ಸ್ಥಾನಕ್ಕೆ ತಗೊಂಡೋಗಿ ಬಹಳ ಆಸೆ ಆಕಾಂಕ್ಷೆ ಇಟ್ಕೊಂಡಿರುವ ಸನ್ಮಾನ್ಯ ಶ್ರೀ ಹಿರಿಯರು ಮಾರ್ಗದರ್ಶಕರು, ಈ ಕಲ್ಯಾಣ ಕರ್ನಾಟಕ ಭಾಗದ ಜೆಡಿಎಸ್ ನ ನಮ್ಮ ಹುಲಿಯಂತೆ ಪ್ರಖ್ಯಾತವಾದ ಬಂಡಪ್ಪ ಕಾಶಂಪುರಣ್ಣವರು ಬೀದರ್ ಜಿಲ್ಲೆಗೆ ಬಿಎಲ್ಒ ಬಂದಿರಿ. ಬಿಎಲ್ಒ ಕೆಲಸ ನೀವು ಬರೀ ಒಬ್ಬರಿಗೆ ಎಮ್ ಎಲ್ ಎ ಮಾಡೋದಿಲ್ಲ, ನಿಮ್ ಕೆಲಸ ಸೂರ್ಯಕಾಂತ್ ನಾಗಮಾರ್ಪಡಿ ಒಬ್ಬರು ಎಮ್ ಎಲ್ ಎ ಆಗಲ್ಲ, ಹರ್ ಘರ್ ಏಕ್ ಸೂರ್ಯ ಬಂದ ಆ ಸೂರ್ಯಕಾಂತ್ ನಾಗಮಾರ್ಪಡಿ ಅವರಿಗೆಲ್ಲ ವಿಧಾನಸೌಧ ಬರಬೇಕಂದ್ರೆ ನಿಮ್ಮ ಶ್ರಮ ಅಷ್ಟೇ ಬೇಕು. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನನ್ನ ತಂದೆ ಅವರು, ಅದು ಈ ಭಾಗದ ರೈತರ ಕಣ್ಮಣಿಯಾದ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರ್ಪಡಿ ಅವರಿಗೆ, ಜೆಡಿಎಸ್ನ ಜಿಲ್ಲಾಧ್ಯಕ್ಷರು, ಇನ್ನೊಬ್ಬರು ಮಾರ್ಗದರ್ಶಕರು, ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತೆ ಸಹಕಾರ ರಂಗದಲ್ಲಿ ರೈತರಿಗೆ ಸಹಾಯ ಮಾಡುವ ರಮೇಶ್ ಕುಮಾರ್ ಪಾಟೀಲ್ ಅವರು, ಎಲ್ಲರ ಹಿರಿಯರು, ಎಲ್ಲರನ್ನು ಮಾರ್ಗದರ್ಶನ ಮಾಡುವ ನಮ್ಮ ಸಾವಳಿ ಮಾಮ ಅವರು, ಬೆಂಗಳೂರಿನಿಂದ ಜೆಡಿಎಸ್ ಪಕ್ಷವನ್ನು ಬಲಪಡಿಸಬೇಕು, ಯಾಕಂದ್ರೆ ಪ್ರಾದೇಶಿಕ ಪಕ್ಷ ಉಳಿಸಬೇಕು, ರೈತರ ಭವಿಷ್ಯ ಉಳಿಸಬೇಕಂತ ಏನು ಬೆಂಗಳೂರಿನ ಕುಮಾರಸ್ವಾಮಿ ಅಣ್ಣವರು, ನಿಖಿಲ್ ಅಣ್ಣವರು ಕಳಿಸಿ ನಮ್ಮ ಅಶ್ವಿನ್ ಅಣ್ಣ ಟೀಮ್ ಏನ್ ಬಂದರೆ ನಮ್ಮೆಲ್ಲರ ಕಡೆಯಿಂದ ಜೋರಾದ ಚಪ್ಪಾಳೆ ಬರಬೇಕಂತ ಹೇಳಿ ಬೀದರ್ ಉತ್ತರ ಮತಕ್ಷೇತ್ರದ ತಾಲೂಕು ಅಧ್ಯಕ್ಷರು, ನನ್ನ ಇನ್ನೊಬ್ಬರು ಮಾರ್ಗದರ್ಶಕರಾದ ಬಸವಣ್ಣವರು, ಬೀದರ್ ಉತ್ತರ ಕ್ಷೇತ್ರದ ಇನ್ನೊಬ್ಬರು ಅಧ್ಯಕ್ಷರಾದ ಸುದರ್ಶನ್ ಅಣ್ಣವರು, ಜಾತ್ಯಾತೀತ ಜನತಾದಳ ಜಿಲ್ಲಾ ಜನರಲ್ ಸೆಕ್ರೆಟರಿ ಅಶೋಕ್ ಅಣ್ಣವರು, ನಮ್ಮ ಕೌನ್ಸಿಲರ್ ಆದ ನವಾಜ್ ಖಾನ್ ಅವರು, ಇನ್ನೊಬ್ಬರು ಯುವಕರ ಸ್ಫೂರ್ತಿ, ಯುವಕರಲ್ಲಿ ಶಕ್ತಿ ತುಂಬುತ್ತಿರುವ ನಮ್ಮ ದೇವೇಂದ್ರ ಸೋನಿ ಅಣ್ಣವರು, ಕೌನ್ಸಿಲರ್ಗಳಲ್ಲಿ ಯಂಗ್